ನಾನು ನನ್ನ ಸಾಧನೆ ನ್ಯೂಸ್ ಫಸ್ಟ್ ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಸೋಮಣ್ಣ ಮಾಚಿಮಾಡ. ಇವರು ಜೀವನದಲ್ಲಿ ಕನಸನ್ನ ಕಂಡವರು, ಕನಸನ್ನ ನನಸು ಮಾಡುವಂತ ನಿಟ್ಟಿನಲ್ಲಿ ಗುರಿಯನ್ನ ಬೆನ್ನತ್ತಿ ಸಾಧಿಸೋದಕ್ಕೆ ಹೊರಟಂತವ್ರು, ಈ ಮೂಲಕ ಸಾಕಷ್ಟು ಜನರಿಗೆ ಸ್ಫೂರ್ತಿ ಆಗೋದಕ್ಕೆ ಹೊರಟಂತವ್ರು. ಹಾಗಿದ್ರೆ ಯಾರು ಈ ಅತಿಥಿಗಳು, ಯಾರು ಈ ಸಾಧಕರು ಅನ್ನುವಂತ ನಿಮ್ಮ ಕುತೂಹಲಕ್ಕೆ ಉತ್ತರ ನಾನು ನನ್ನ ಸಾಧನೆ. ಇವತ್ತು ನನ್ನ ಜೊತೆಗೆ ನಾನು ನನ್ನ ಸಾಧನೆ ಕಾರ್ಯಕ್ರಮದಲ್ಲಿ ಇಬ್ಬರು ಬ್ಯೂಟಿಫುಲ್ ಆಗಿರುವಂತಹ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬೇಸಿಕಲಿ ಫ್ರಮ್ ಅವರು ಭದ್ರಾವತಿಯವರು, ಓದಿದ್ದು ಕೂಡ ಭದ್ರಾವತಿ, ಅದಾದ ನಂತರ ಬೆಂಗಳೂರು, ಅದಾದ ನಂತರ ದುಬೈನಲ್ಲಿ ಓದಂಥವ್ರು. ಶ್ರೀಮಂತ ಕುಟುಂಬ, ಮನಸ್ಸು ಮಾಡಿದಿದ್ರೆ ಅವ್ರದೇ ಆದಂತಹ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡ್ಕೋಬಹುದಾಗಿತ್ತು. ಆದ್ರೆ ಅವರು ಆಯ್ಕೆ ಮಾಡ್ಕೊಂಡಂತಹ ಕ್ಷೇತ್ರ ಸಮಾಜ ಸೇವೆ. ಇವತ್ತು ಆ ಇಬ್ಬರು ಅತಿಥಿಗಳು, ಒಬ್ರು ಇಂದುಲೇಖ ಹಾಗೇನೆ ಗೀತಾಂಜಲಿ ನನ್ನ ಜೊತೆಗೆ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಇಂದುಲೇಖ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಗೀತಾಂಜಲಿ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ರಿ ತಾವು ಇಬ್ರು? ಚೆನ್ನಾಗಿದ್ದೀವಿ ಸರ್. ಇದ್ರಲ್ಲಿ ಅಕ್ಕ ಯಾರು, ತಂಗಿ ಯಾರು? ನಾನು ಅಕ್ಕ. ಓಕೆ. ಸಾಧನೆ ಹಾದಿಯಲ್ಲಿ ತಾವು ಇಬ್ರು ಕೂಡ ಇದ್ದೀರಿ. ಎಷ್ಟು ಖುಷಿ ಇದೆ ತಮ್ಮ ಇಬ್ಬರಿಗೂ ಕೂಡ? ಮೇ ಬಿ ಫಸ್ಟ್ ನೀವು ಇಂದುಲೇಖ ಅವರು. ತುಂಬ ಖುಷಿ ಇದೆ ಸರ್. ಐ ಥಿಂಕ್ ವಿವ್ ಕಮ್ ಕ್ವೈಟ್ ಅ ಡಿಸ್ಟೆನ್ಸ್. ನಾವು ಸ್ಟಾರ್ಟ್ ಮಾಡಿದ್ದು ಈ ಪ್ರಾಜೆಕ್ಟ್ 2020 ಮೇಯಲ್ಲಿ. ಸೊ ತುಂಬ ಡೆವಲಪ್ಮೆಂಟ್ ನಡೆದಿದೆ, ಹೆಮ್ಮೆ ಇದೆ. ಓಕೆ. ತಾವು ಗೀತಾಂಜಲಿ ಅವರೇ? ವೆರಿ ಹ್ಯಾಪಿ ಟು ಬಿ ಹಿಯರ್ ಸರ್. ಸೀರಿಯಸ್ಲಿ 10 ಮಂತ್ಸಿಂದ ನಾವು ತುಂಬ ರಿಸರ್ಚ್ ಡೆಡಿಕೇಟೆಡ್ ಆಗಿ ಪ್ರಾಜೆಕ್ಟ್ ಮೇಲೆ ದಿನ ರಾತ್ರಿ ಕೆಲಸ ಮಾಡಿ, ಆ್ಯಂಡ್ ಯು ನೋ ವಿ ಆರ್ ಹಿಯರ್ ನಾವ್ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್ ಆ್ಯಂಡ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಸೊ ನಿಮ್ಮ ಬಗ್ಗೆ ನನಗೆ ಒಂದಷ್ಟು ಪರಿಚಯ ಬೇಕಾಗುತ್ತೆ. ತಾವು ಹುಟ್ಟಿದ್ದು ಬೆಳೆದಿದ್ದು, ನಿಮ್ಮ ಪೇರೆಂಟ್ಸ್ ಆಗಲಿ ಅಥವಾ ನಿಮ್ಮ ಸ್ಟಡೀಸ್ ಆಗಲಿ, ಸೊ ನೀವು ಫಸ್ಟ್. ಸರ್, ನಾವು ಹುಟ್ಟಿದ್ದು ಬೆಳೆದಿದ್ದು ಭದ್ರಾವತಿಯಲ್ಲಿ, ಶಿವಮೊಗ್ಗ ಅಲ್ಲಿ. ಮತ್ತು ನಾನೊಂದು 5th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಾವು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ್ವಿ. ಸೊ ಒಂದು ಹೈಸ್ಕೂಲ್ ತನಕ ಇಲ್ಲಿ ಓದಿದ್ದು ಇಂಡಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಅದಾದಮೇಲೆ ಕಾಲೇಜಿಗೆ ನಾವು ದುಬೈ ಹೋದ್ವಿ. ನಾನು ಅಂಡರ್ ಗ್ರಾಜುಯೇಷನ್ ಅಲ್ಲೇ ಪರ್ಸ್ಯೂ ಮಾಡಿದ್ದು. ತಮ್ಮ ಸ್ಟಡೀಸ್? ನಾವು ಜೊತೆಲಿ ಆಬ್ವಿಯಸ್ಲಿ ವಿ ಸಿಸ್ಟರ್ಸ್. ಸೊ ಹುಟ್ಟಿ ಬೆಳೆದಿದ್ದೆಲ್ಲ ಭದ್ರಾವತಿಲಿ. 8th ಸ್ಟ್ಯಾಂಡರ್ಡ್ ತನಕ ಅಲ್ಲೇ ಓದಿದ್ದು. ದೆನ್ ವಿ ಮೂವ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಫಾರ್ ಕಾಲೇಜ್ ಐ ವೆಂಟ್ ಟು ಮೌಂಟ್ ಕಾರ್ಮೆಲ್. Then I went to St. Joseph's. Alinda there was a program, twinning program anta ittu. There was an opportunity to go abroad. So I went to Dubai and at University of Scotland, Heriot-Watt University alli business administration, bachelor's in business administration complete ಮಾಡಿ. Then I came back. I worked with my father for a while, got some experience. ಅದಾದಮೇಲೆ IAS was my main goal. It's always been my goal. So ತಂದೆಯವರು ಹೇಳ್ಕೊಟ್ಟಿದ್ದೆ ನಮಗೆ, ಬಟ್ ಸ್ಟಿಲ್ ವಿ ಹ್ಯಾಡ್ ದ್ಯಾಟ್ ವಿ ವಾಂಟೆಡ್ ಟು ಡೂ ಇಟ್. ಸೊ ಐ ವೆಂಟ್ ಟು ಡೆಲ್ಲಿ, 8-10 ಮಂತ್ಸ್ ಕೋಚಿಂಗ್ ಮಾಡಿ. ದೆನ್ ಐ ಟ್ರೈಡ್ IASಗೆ 2-3 years at least you need to struggle. You need to work really hard. You don't crack the exam like that. So after I finished that, I tried, I gave my attempt. Then I came back, I worked again at a private wealth management firm. I got some experience there as a financial analyst. Okay. ತಂದೆಯವರು ಏನು ಮಾಡ್ತಾರೆ? ಏನು ಬಿಸ್ನೆಸ್ ಮಾಡ್ತಾರೆ? ತಂದೆಯವರು he's into packaging and manufacture. He's also been in infrastructure, mining. He has an experience of over 40 years, I can say. And he's our inspiration. He's our mentor, our idol. ಎಲ್ಲ ಅವರೇ ನಮಗೆ. ಈ ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ನಿಮ್ಗೆ IAS ಆಗಿರಬೇಕು ಅಥವಾ IPS ಆಗಿರಬೇಕು ಅಥವಾ KS ಮಾಡಿರಬೇಕು, ಇಂಪಾರ್ಟೆಂಟ್ ಅಲ್ಲ ಅಂತ ನಿಮ್ಗೆ ಅನ್ಸಿದ್ಯಾ ಅವಾಗ? ಆ್ಯಕ್ಚುಲಿ ನಿಮ್ಮಿಬ್ಬರಿಗೂ ಕೂಡ ಲಾಕ್ಡೌನ್ ಟೈಮಲ್ಲಿ ಸರ್, ದಟ್ಸ್ ವೆನ್ ಐ ಥಾಟ್ ಯು ಡೋಂಟ್ ನೀಡ್ ಟು ಬಿ ಇನ್ ಪವರ್, ಯು ಡೋಂಟ್ ನೀಡ್ ಟು ಹ್ಯಾವ್ ಅಥಾರಿಟಿ ಟು ಡೂ ಸಮಥಿಂಗ್ ಗುಡ್ ಫಾರ್ ಪೀಪಲ್. ಕಳೆದ 1 ವರ್ಷದಲ್ಲಿ ತಾವು ಒಂದು ಸಾಧನೆಯ ಬೆನ್ನತ್ತಿ ಹೊರಟಿದ್ದೀರಿ. ವಾಟ್ ಇಸ್ ದಟ್? ಏನದು? ಈ ನ್ಯೂಸ್ ಚಾನೆಲ್ಸಲ್ಲಿ ಇದ್ರ ಬಗ್ಗೆ, ಈ ಮೈಗ್ರೆಂಟ್ ವರ್ಕರ್ಸ್ ಬಗ್ಗೆ ದಿನ ಚರ್ಚೆ ನಡೀತಾ ಇತ್ತು. ಆ್ಯಕ್ಚುಲಿ ಇನಿಷಿಯಲಿ ಗುಂಪಾಗಿ ಜನರು ಅವರಿರೋ ಜಾಗದಿಂದ ಅವರು ತಿರ್ಗಾ ಅವ್ರ ಮನೆಗೆ ಹೋಗೋ ಟೈಮಲ್ಲಿ ಅವ್ರು ನಡ್ಕೊಂಡು ಹೋಗ್ತಾ ಇದ್ರು ರೋಡಲ್ಲಿ. ಈ ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಪುಟ್ಟ ಮಕ್ಕಳು, ಆ ಚರ್ಚೆ ನೋಡಬೇಕಾದ್ರೆ ನಮಗೆ ಅವಾಗ ಅರ್ಥ ಆಯಿತು, ಓಕೆ ದಿಸ್ ಇಸ್ ಬಿಕಾಸ್ ದೇವ್ ಲಾಸ್ ದೇ ಜಾಬ್. ಅವ್ರಿಗೆ ಕೆಲಸ ಇಲ್ಲ, ಅವ್ರ ಕೈಯಲ್ಲಿ ದುಡ್ಡಿಲ್ಲ, ಅವ್ರಿಗೆ ಊಟಕ್ಕೆ ಉಳಿಲಿಕ್ಕೆ ಜಾಗ ಇಲ್ಲ. ಇದೆಲ್ಲ ನೋಡಿದಾಗ ನಮಗೆ ತುಂಬ ಬೇಜಾರಾಯಿತು, ಭಾಳ ಬೇಜಾರಾಯಿತು. ಐ ಥಿಂಕ್ ದಟ್ ಟ್ರಿಗರಿಂಗ್ ಪಾಯಿಂಟ್ ವಾಸ್ ದಟ್ ಇನ್ಸಿಡೆಂಟ್ ಯಾವಾಗ ಒಂದು 15 ವಯಸ್ಸಿನ ಹುಡುಗಿ ಹರಿಯಾಣದಿಂದ ಬಿಹಾರ್ ತನಕ ಸೈಕಲ್ ಹೊಡ್ಕೊಂಡು ಹೋಗಿದ್ದು, ಅವಳ ತಂದೆನ ಕೂರಿಸ್ಕೊಂಡು.
ತುಂಬ ಅವರಿಗೆ ತುಂಬ ಮೆಚ್ಚಿದ್ರು ಅವರೆಲ್ಲರೂ, ಓ ಸೈಕಲ್ ಓಡ್ಕೊಂಡು ಇಷ್ಟು ದೂರ ಹೋಗಿದ್ದಾಳೆ ಹಾಗೆ ಹೀಗೆ ಅಂತ. ಬಟ್ ಅದು ಯಾಕೆ ಹಾಗೆ ಅವಳು ಸೈಕಲ್ ಆ ಅನಿವಾರ್ಯ ಇಲ್ದಲೇ ಅವಳು ಸೈಕಲ್ ಓಡ್ಕೊಂಡು ಹೋಗಿದ್ದು ಅಷ್ಟು ದೂರ. ಆ ಥರ ಸಿಚುವೇಶನ್ ಬರಬೇಡ್ದು ಅಂತ ನಾವೊಂದು ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಗ ನಮ್ಮ ತಂದೆಯವರು ಮನೇಲಿದ್ದರು. ಸೊ ಏನು ಮಾಡ್ಬೋದು ನಮಗೆ ಒಂದು, ಆ್ಯಂಡ್ ಬಿಕಾಸ್ ವಿ ಹ್ಯಾವ್ ಗಾನ್ ಟು ದುಬೈ, ಅಲ್ಲಿ ಲೇಬರ್ ಕ್ಯಾಂಪ್ಸ್ದೊಂದು ಕಾನ್ಸೆಪ್ಟ್ ನಮಗದು ಅವೇರ್ನೆಸ್ ಇತ್ತು. ಸೊ ಇಲ್ಲಿ ಯಾಕೆ ಅದು ಮಾಡೋಕ್ಕಾಗಲ್ಲ ಅಂತ ಒಂದು ಪ್ರಶ್ನೆ ನಮಗೆ ಬಂತು. ಸೊ ನಮ್ಮ ತಂದೆಯವ್ರ ಜೊತೆ ನಾವು ಮಾತಾಡಿ ಇದು ಕಮರ್ಷಿಯಲ್ ಆಗಿ ಏನಾದರೂ ಮಾಡ್ಬೋದಾ. ಸೊ ಇದು ತಂದರು ಈ ಕಾನ್ಸೆಪ್ಟನ್ನು ನನ್ನ ಹತ್ರ ಹೇಳಿದ್ರು, ಡ್ಯಾಡಿ ಇವರಿಗೆ ಲೆಟ್ ಅಸ್ ಡೂ ಸಮಥಿಂಗ್ ಬೆಟರ್ಮೆಂಟ್ ಫಾರ್ ದಿಸ್ ಕಮ್ಯುನಿಟಿ, ಏನಾರು ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೇಳಿದ್ರು. ನಾನು ಹೇಳಿದೆ, ನಾನು ಅಷ್ಟು ದೊಡ್ಡ ಶ್ರೀಮಂತ ಅಲ್ಲ ಅಮ್ಮ, ನಮ್ಮಿಂದ ಸಾಧ್ಯ ಇಲ್ಲ. ನಾವು ಇದು ಮಾಡಿದ್ರೆ ಇದು ನಿರಂತರವಾಗಿ ನಾವು ಇದನ್ನು ಮಾಡಬೇಕಾಗುತ್ತೆ. 4 ದಿನ ಪೆಂಡಮಿಕ್ ಹೋದ ಕೂಡಲೇ ತಿರ್ಗಾ ಅವರನ್ನು ನಾವು ಬೀದಿಯಲ್ಲಿ ಬಿಡಲಿಕ್ಕಾಗಲ್ಲ. ನಾವು ಪ್ರಾಮಿಸ್ ಮಾಡ್ತೀವಿ ಜನಕ್ಕೆ, ಆ ಪ್ರಾಮಿಸನ್ನು ನಾವು ಅದನ್ನು ಲಾಂಗ್ ರನ್ನಲ್ಲಿ ತೊಗೊಂಡೋಗಿ ಅದನ್ನು ಫಾರ್ ಯುವರ್ ಲೈಫ್ ಲಾಂಗ್ ಅದನ್ನು ತೊಗೊಂಡೋಗ್ಲಿಕ್ಕೆ ಆದರೆ ಮಾತ್ರ ಇಂಥದಕ್ಕೆಲ್ಲ ಕೈ ಆಗಬೇಕು ಅಂತ ಹೇಳಿದೆ. ವೈ ಐ ಆಮ್ ಪ್ರೌಡ್ ಟು ಬಿ ದರ್ ಫಾದರ್ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಈ ಥರ ಒಂದು ಚಿಂತನೆ ಅವ್ರ ಮನಸ್ಸಲ್ಲಿ ಬಂದಿದ್ದಲ್ಲ, ಅಟ್ಲೀಸ್ಟ್ ಅವ್ರಿಗೊಂದು ಸ್ವಲ್ಪ ಪ್ರೇರಣೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನೊಂದು 2 ದಿನ, ನನ್ನ ತಮ್ಮ ಒಬ್ಬ ಇದ್ದಾನೆ, ಈಸ್ ಅ ಮ್ಯಾನೇಜಿಂಗ್ ಪಾರ್ಟ್ನರ್ ವಿತ್ IAFL. ನಾನು ಮಾರನೇ ದಿವಸ ಬೆಳಗ್ಗೆ ಹೋಗಿ ಅವನ ಹತ್ರ ಕೂತು ಮಾತಾಡಿದೆ, ಶಜಿ ಹೌ ಕ್ಯಾನ್ ವಿ ಹೆಲ್ಪ್, ಈ ಥರ ಮಕ್ಕಳೊಂದು ದೇ ಹ್ಯಾವ್ ಗಾಟ್ ಇನ್ಸ್ಪೈರ್ಡ್ ಬೈ ದಿಸ್, ಏನಾದ್ರು ಒಂದು ಮಾಡ್ಬೋದಲ್ಲ ಅಂತ ಹೇಳಿದಾಗ ನಾವು ಇಬ್ಬರು ಕೂತ್ಬಿಟ್ಟು ಡ್ಯೂರಿಂಗ್ ಪ್ಯಾಂಡಮಿಕ್ ಈ ವಾಸ್ ಆಲ್ಸೋ ಎಟ್ ಈಸ್ ಹೌಸ್, ಇಬ್ಬರು ಕೂತ್ಬಿಟ್ಟು ಇದನ್ನು ಒಂದು ಫೈನಾನ್ಷಿಯಲ್ ರೀತಿಯಲ್ಲಿ ಕಮರ್ಷಿಯಲ್ ಆಗಿ ಹೆಂಗೆ ಟಚ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನೊಂದು ಪ್ಯಾಕೇಜ್ ವರ್ಕೌಟ್ ಮಾಡಿದೆ. ಧರ್ಮ ಅಂತ ಯಾವ್ದಾರ ದೇವಸ್ಥಾನದಲ್ಲಿ ಅಥವಾ ಯಾವ್ದಾದ್ರು ಒಂದು ಇದರಲ್ಲಿದೆ, ಅದು ಧರ್ಮಸ್ಥಳ ಅಂತ ನಾನು ಅಂದ್ಕೊಂಡಿದ್ದೇನೆ, ಬಾಕಿರೋರ ಅಭಿಪ್ರಾಯ ಏನು ಅಂತದನ್ನು ಗೊತ್ತಿಲ್ಲ. ವೀರೇಂದ್ರ ಹೆಗಡೆ ಅವ್ರ ಹತ್ರ ಸ್ಪೆಷಲ್ ಟೈಮ್ ಇದಕ್ಕೆ ತೊಗೊಂಡೋಗಿ ನಾನು ಮಾತಾಡಿದ್ದೇನೆ ಅವ್ರ ಹತ್ರ. ಅವ್ರು ಏನು ಹೇಳಿದ್ರು ಎಲ್ಲ ಕೇಳ್ಕೊಂಡ್ರು, ಕೊನೆಗೆ ಕಮರ್ಷಿಯಲ್ ಟಚ್ ಇದೆಯಾ ಇದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕೇಳಿದ್ರು ಅವರು. ಯಾಕಂತ ಹೇಳಿದ್ರೆ ನೀನೊಂದು ಏನೇ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೇನು ಅದನ್ನು ಕಂಟಿನ್ಯೂಷನಲ್ಲಿ ಇಡು, ಕಮರ್ಷಿಯಲ್ ಟಚ್ ಇದ್ದರೆ ಮಾತ್ರ ದಿಸ್ ವಿಲ್ ಗೋ ಫಾರ್ ಲಾಂಗ್ ರನ್ ಅಂತೇಳಿ ನಾನು ಅವಾಗ ನಾನು ಕಮರ್ಷಿಯಲ್ಸ್ ಎಲ್ಲ ತೆಗೆದು ತೋರಿದ್ರು. ದೆನ್ ಅವರು ಕೂಡ ಇದು ಅಪ್ರಿಷಿಯೇಟ್ ಮಾಡಿ, ದೆನ್ ವಿ ಸೆಡ್ ಆಫ್ಟರ್ 1 ವೀಕ್ ಐ ಸೆಡ್ ವಿತ್ ಮೈ ಚಿಲ್ಡ್ರನ್, ಓಕೆ ಗೋ ಐಡ್, ಐ ವಿಲ್ ಸಪೋರ್ಟ್ ಯು ಅಂತ ಹೇಳಿದ್ರು. ಇವತ್ತು ಈ ಲೆವೆಲ್ಗೆ ತಂದು ಇಟ್ಟಿದ್ದಾರೆ. ISCL ಅಂದರೆ ಏನಾಯ್ತು? ಇಂಟಿಗ್ರೇಟೆಡ್ ಶ್ರಮಿಕ್ ಕಾನ್ಕಾರ್ಡ್ ಲಿಮಿಟೆಡ್. ಏನು ಮಾಡಬೇಕು ಅಂತಿದ್ದೀರಿ? ಹೇಗೆ ಅವರಿಗೆಲ್ಲ ಸರ್ವಿಸ್ ಹೇಗೆ ಮಾಡ್ತೀರಿ? ಸೊ ಫಸ್ಟ್ ನಾವು ಅವರಿಗೆ ಕಂಪ್ನೀಸ್ ಜೊತೆ ಅವ್ರನ್ನ ಟೈಅಪ್ ಮಾಡೋದು. ನಾವು ಕಂಪ್ನಿ ಜೊತೆ ಟೈಅಪ್ ಆಗಿ ಅವ್ರಿಗೇನು ರಿಕ್ವೈರ್ಮೆಂಟ್ ಇದೆ ಅಂತ ನಾವು ಅವರಿಂದ ತಿಳ್ಕೊಂಡು, ಈಗ 300 ಮೆಂಬರ್ಸ್ ರಿಕ್ವೈರ್ಮೆಂಟ್ ಇದೆ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ 300 ಮೆಂಬರ್ಸ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ಬೋದು. ಸೊ ನಾವು 300 ಮೆಂಬರ್ಸ್ನ ಸೋರ್ಸ್ ಮಾಡ್ತೀವಿ. ಫಸ್ಟು ಪ್ರಯಾರಿಟಿ ಕರ್ನಾಟಕದಿಂದ, ಉತ್ತರ ಕರ್ನಾಟಕ ಫಸ್ಟು 300 ಮೆಂಬರ್ಸ್ನ ನಾವು ಸೋರ್ಸ್ ಮಾಡಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬರೋಕ್ಕಿಂತ ಮುಂಚೆ ಅವ್ರದ್ದು ಸ್ಕಿಲ್ಸನ್ನ ನಾವು ನೋಡ್ತೀವಿ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಅವ್ರು ಯಾವ ಫೀಲ್ಡಲ್ಲಿ ಕೆಲಸ ಮಾಡಿದ್ದಾರೆ, ಎಷ್ಟು ಇಯರ್ಸ್ ಕೆಲಸ ಮಾಡಿದ್ದಾರೆ, ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆಯಾ, ಅದೆಲ್ಲ ನಾವು ವೆರಿಫೈ ಮಾಡಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ನಮ್ಮ ಟೌನ್ಶಿಪ್ಪಲ್ಲಿ ಅವ್ರನ್ನ ಅಕಾಮಿಡೇಟ್ ಮಾಡಿ, ಅಲ್ಲಿ ಅವರಿಗೆ ಫುಡ್ಡು, ಅಕಾಮಿಡೇಷನ್, ಟ್ರಾನ್ಸ್ಪೋರ್ಟೇಷನ್, ಮೇನ್ ಫೆಸಿಲಿಟೀಸು, ಅದಲ್ಲದೆ ಸ್ಕಿಲ್ ಡೆವಲಪ್ಮೆಂಟ್. So maybe we can partner up with NSDL. We're still in talks, not in an official way, but we're trying to approach the government. Our help ಎಷ್ಟು ಸಿಗಕ್ಕಾಗುತ್ತೆ ಅದು we're trying to get it, and we want to skill them. And we're also trying to set up a cottage industry there. So ಈ ಅಕಾಮಿಡೇಷನ್ ಏನಿದೆ ಅದು ಬ್ಯಾಚುಲರ್ ಮೆನ್, ವಿಮೆನ್ ಮತ್ತು ಫ್ಯಾಮ್ಲೀಸ್ಗೂ ನಾವು ಅಕಾಮಿಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಪ್ಲ್ಯಾನ್ ಆಗಿದೆ. ಫ್ಯಾಮ್ಲೀಸಲ್ಲಿ ಈ ಹೆಣ್ಮಕ್ಳು ಯಾರಿರ್ತಾರೆ, ಈ ವೈವ್ಸ್ ಆಫ್ ದ ವರ್ಕರ್ಸ್ ಯಾರಿರ್ತಾರೆ, ಸೊ ಕಾಟೇಜ್ ಇಂಡಸ್ಟ್ರಿಯಲ್ಲಿ ಮೇ ಬಿ ಸೋಪ್ ಮೇಕಿಂಗ್ ಇರ್ಬೋದು, ಕ್ಯಾಂಡಲ್ ಮೇಕಿಂಗ್ ಇರ್ಬೋದು, ಪಾಪಡ್ ಮೇಕಿಂಗ್ ಇರ್ಬೋದು, ತುಂಬ ಸ್ಕೋಪ್ ಇದೆ ಇಲ್ಲಿ. ಸೊ ಅವ್ರಿಗೂ ಒಂದು ಕೆಲಸ ಹಾಗೂ ಒಂದು ದಾರಿ. We have to teach them how to be independent, alva. That I don't think this is all about women empowerment. ಮಹಿಳೆಯರ ಸಬಲೀಕರಣ. ಪ್ಲಾಂಟ್ ಎಲ್ಲಿ ಮಾಡಬೇಕು ಅಂತಿದ್ರಿ? ಅದಕ್ಕೆ ಆಲೋಚನೆಗಳು, ಅದಕ್ಕೆ ಪ್ಲಾನ್ಸ್ ಹೇಗೆ ನಡೀತು? ಎಲ್ಲಿ ಮಾಡ್ತಾ ಇದ್ದೀರಿ ಈಗ? ಹೊಸಕೋಟೆಯಲ್ಲಿ 23 ಎಕರೆ ಜಾಗ ಇದೆ. ಅಲ್ಲಿ we've already started our model dorm. We have all kinds of facilities. There's good bedding. Also ILO says that you need 40 square feet per person. ಆ ಗೈಡ್ಲೈನ್ಸ್ ಯಾರು ಫಾಲೋ ಮಾಡ್ತಾ ಇಲ್ಲ. ಸೊ we've made sure we've taken those guidelines in and structured the whole thing accordingly. ಸೊ ನಾವು ಫಸ್ಟ್ ಕಂಪ್ಯಾರಿಸನ್ ಅದು ಮಾಡಿದ್ದು, ILO ಅವ್ರ ಸ್ಟ್ಯಾಂಡರ್ಡ್ಸ್ ಏನಿದೆ ನಾವು ಅದು ಹೇಗೆ ಮ್ಯಾಚ್ ಮಾಡ್ಬೋದು ಅಂತ ನೋಡ್ಬಿಟ್ಟು. ದೇ ಹ್ಯಾವ್ ಸರ್ಟನ್ ಸ್ಟ್ಯಾಂಡರ್ಡ್, ಲೈಕ್ ಈಗ ಡಾಮೆಟ್ರೀಸಲ್ಲಿ 40 ಸ್ಕ್ವೇರ್ ಫೀಟ್ ಪರ್ ಪರ್ಸನ್ ಮಿನಿಮಮ್ ಏರಿಯಾ ಒಬ್ಬರಿಗೆ ಅಲಾಟ್ ಮಾಡಬೇಕು ಅಂತ ಇದೆ.
ಈ ಬಾತ್ರೂಮಲ್ಲಿ ಏನು ರೇಷೋಸ್ ಇರುತ್ತೆ 1 bathroom to 10 people ಅಂತ ಅವ್ರಿಗೊಂದು ಗೈಡ್ಲೈನ್ಸ್ ಇದೆ. ಸೊ ಅದು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ವೆಂಟಿಲೇಷನ್, ಫೈರ್ ಎಕ್ಸಿಟ್ಸ್, ಈ ಎಲ್ಲ ರೀತಿಯಲ್ಲಿ ನಾವು ಅವ್ರಿಗೆ ಆ ಗೈಡ್ಲೈನ್ಸ್ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಈಗ ಹೊಸಕೋಟೆಗೆ ಒಂದ್ಸಲ ಹೋಗಿ ಬರೋಣ, ನಿಮ್ಮ ಪ್ಲಾಂಟಿಗೆ. ಓಕೆ, ಶ್ರಮಿಕರಿಗೆ ಜೀವನದಲ್ಲಿ ಬೆಳಕನ್ನು ನೀಡೋದಕ್ಕೆ ಹೊರಟಿರುವಂಥ ಆ ಒಂದು ಪ್ಲೇಸ್ ಹೇಗಿದೆ, ಬನ್ನಿ ನೋಡ್ಕೊಂಡು ಬರೋಣ. ಎಸ್, ನೋಡಿದ್ವಿ ಹೊಸಕೋಟೆಯ ನಿಮ್ಮ ಒಂದು ಪ್ಲಾಂಟ್ ಏನು ರೆಡಿ ಆಗ್ತಾ ಇದೆಯೋ, 3D ಎಫೆಕ್ಟ್ಸ್ ಕೂಡ ನೋಡಿದ್ವಿ. ಜೊತೆಗೆ ಆಲ್ರೆಡಿ ಕೆಲಸ ಕೂಡ ಶುರು ಮಾಡಿದ್ದೀರಿ. ಎಷ್ಟು ದಿನಗಳ ಕಾಲ ಬೇಕಾಗ್ಬೋದು ಈ ಒಂದು ಕಂಪ್ಲೀಟ್ ನಿಮ್ಮ ಪ್ರಾಜೆಕ್ಟ್ ರೆಡಿ ಆಗೋದಕ್ಕೆ? ಬೈ ಏಪ್ರಿಲ್ ಸ್ಟ್ರಕ್ಚರ್ ರೆಡಿ ಆಗುತ್ತೆ ಸರ್. ವಿಲ್ ಬಿ ಏಬಲ್ ಟು ಅಕಾಮಡೇಟ್ ಅರೌಂಡ್ 4,000 ಪೀಪಲ್. 4,000 ಜನರನ್ನ ವಿ ಕ್ಯಾನ್ ಅಕಾಮಡೇಟ್ ದೇರ್. ಆ್ಯಂಡ್ ಅವರಿಗೆ ಫುಡ್ ಫೆಸಿಲಿಟಿ, ಟ್ರಾನ್ಸ್ಪೋರ್ಟೇಷನ್ ಅದೆಲ್ಲ ರೆಡಿ ಆಗುತ್ತೆ ಬೈ ದೆನ್. ಹಾಗೆ ಅವ್ರಿಗೆ ಕೆಲಸ ಕೊಡಿಸುವಂಥ ಜವಾಬ್ದಾರಿ ಅಂದ್ರೆ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ? ಅಂದ್ರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಬಂದಲ್ಲಿ ಉಳ್ಕೋಬಹುದು, ಅಥವಾ ನೀವೇ ಕೆಲಸ ಕೊಡಿಸಿ? ನಾವೇ ಕೆಲಸ ಕೊಡಿಸ್ತೀವಿ. ನಾವೇ ಕೆಲಸ ಕೊಡಿಸ್ತೀವಿ. ಈಗ ಕಂಪ್ನೀಸ್ ಜೊತೆ ನಾವು ಆಲ್ರೆಡಿ ಮಾತಾಡ್ತಾ ಇದ್ದೀವಿ. ಅವ್ರ ರಿಕ್ವೈರ್ಮೆಂಟ್ಸ್, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಪ್ಯಾಕೇಜಿಂಗ್ ಆಗಿರ್ಬೋದು, ಇವ್ರಿಗೆಲ್ಲರಿಗೂ ಲೇಬರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿಸ್. ದೇ ಆರ್ ದ ಫೌಂಡೇಶನ್. ಶ್ರಮಿಕರು ಇಲ್ಲದೆ ಯು ಕ್ಯಾನ್ ನಾಟ್ ಬಿಲ್ಡ್ ದಿಸ್ ಕಂಟ್ರಿ ಅಲ್ವಾ? So they are the most high in important. demand, Yeah. especially corona situation ಆದಮೇಲೆ they are very high in demand. So we are talking to the companies, our requirement ಏನಂತ ನಾವು ಫಸ್ಟ್ ಅರ್ಥ ಮಾಡ್ಕೊಂಡು ಸೈಮಲ್ಟೇನಿಯಸ್ಲಿ ನಾವೊಂದು ಲೇಬರ್ ಬ್ಯಾಂಕ್ ಥರ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಹಾಗಂದರೆ ನಮ್ಮ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಡಿಸ್ಟ್ರಿಕ್ಟ್, ಎಲ್ಲ ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ ನಮ್ಮ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಅವರು ಲೇಬರರ್ಸ್ನ, ಶ್ರಮಿಕರನ್ನು ಅವರು ಮೊಬಿಲೈಸ್ ಮಾಡ್ತಾರೆ. ಸೊ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಫ್ರಮ್ ದ ಕಂಪನಿ ಅವ್ರು ಸೋರ್ಸ್ ಮಾಡ್ತಾರೆ. ದೆನ್ ವಿ ಬ್ರಿಂಗ್ ದೆಮ್ ಟು ದ ಟೌನ್ಶಿಪ್. ನಾವು ಇವರಿಗೆ ಈ ಫೆಸಿಲಿಟೀಸ್ ಎಲ್ಲ ಅವೈಲ್ ಮಾಡ್ತೀವಿ. ಒಂದು ಮಾತು ಹೇಳಿದೆ, ಡಿಸ್ಟಿಕಲ್ಲೂ ಕೂಡ ನಮ್ಮ ಜನ ಇದ್ದೇ ಇರ್ತಾರೆ, ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ. ಸೊ ಅಲ್ಲಿರೋ ಸ್ಕಿಲ್ಗಳನ್ನು ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೈನ್ ಅಪ್ ಮಾಡಿ ನಾವು ಅವ್ರನ್ನ ಕರ್ಕೊಂಬರ್ತೀನಿ. ಬಟ್ ಜನ ನಿಮ್ಮನ್ನ ಹೇಗೆ ಅಪ್ರೋಚ್ ಮಾಡಬೇಕು? ಒಂದು ವೇಳೆ ಅವರು ಅಪ್ರೋಚ್ ಮಾಡೋದಿದ್ರೆ They can approach our representatives in districts. They just have to register and ನಾವು ಸ್ಕಿಲ್ ಮ್ಯಾಪಿಂಗ್ ಮಾಡ್ತೀವಿ. ವಿಲ್ ಡೂ ಬೇಸಿಕ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್, ಪೊಲೀಸ್ ವೆರಿಫಿಕೇಷನ್. ಸೊ ಅದೆಲ್ಲ ಮಾಡಿ then they can come to our township and start working. ಸೊ ಅವ್ರು ಅಪ್ರೋಚ್ ಮಾಡೋಕ್ಕೆ ಆ್ಯಕ್ಚುಲಿ ನಾವು ಈ ಡಿಸ್ಟ್ರಿಕ್ಟ್ಸಲ್ಲಿ ನಮ್ಮ ವಾಲಂಟಿಯರ್ಸ್ ಯಾರಿದ್ದಾರೆ ಅವ್ರು ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಕಾಲೇಜಸಲ್ಲಿ ಬಿಫೋರ್ ಈ ಮಾರ್ಚಲ್ಲಿ ನಾವು ಲಾಂಚ್ ಮಾಡೋಕ್ಕೆ ಪ್ಲ್ಯಾನ್ ಇದ್ದರೆ, ಅದಕ್ಕಿಂತ ಮುಂಚೆ ಅವ್ರು ಹೋಗಿ ಕಾಲೇಜಸಲ್ಲಾಗಲಿ ಈ ಶ್ರಮಿಕ ವರ್ಗದ ಜನ ಎಲ್ಲಿ ಜಾಸ್ತಿ ಇದ್ದಾರೆ ಅಲ್ಲೋಗಿ ಕ್ಯಾಂಪೇನ್ಸ್ ನಡೆಸಿ, ಪ್ಯಾಂಫ್ಲೆಟ್ಸ್ ಹಾಕಿ, ನಮ್ಮ ಹತ್ರ ನಮಗೊಂದು ಟೋಲ್ ಫ್ರೀ ನಂಬರ್ ಇದೆ, ವೆಬ್ಸೈಟ್ ಇದೆ. ಸೊ ಎಲ್ಲ ರೀತಿಯಲ್ಲಿ ನಮ್ಮನ್ನು ಅವರು ಅಪ್ರೋಚ್ ಮಾಡ್ಬೋದು. ಓಕೆ, ಟೌನ್ಶಿಪ್ ಏನೇನು ಸಿಗುತ್ತೆ, ಏನೇನು ಫೆಸಿಲಿಟೀಸ್ಗಳನ್ನ ತಾವು ಮಾಡ್ತಾ ಇದ್ದೀರಿ? ಸ್ಟೇ, ಫುಡ್ಡು, ಅವರಿಗೆ ಮನ್ಕೊಳ್ಳೋಕೆ ಜಾಗ, ಟ್ರಾನ್ಸ್ಪೋರ್ಟೇಷನ್, ಬಸ್, ಅವರು ಕೆಲಸ ಮಾಡೋ ಜಾಗಕ್ಕೆ ಹೋಗೋಕ್ಕೆ ಬರೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ಸ್ಕಿಲ್ಲಿಂಗ್ ಮತ್ತು ಕಾಟೇಜ್ ಇಂಡಸ್ಟ್ರಿ ನಾನು ಹೇಳಿದೆ, ಮಹಿಳೆಯರಿಗೆ, ನಮ್ಮ ಕ್ಯಾಂಪಲ್ಲಿರೋ ಮಹಿಳೆಯರಿಗೆ ಹೆಲ್ತ್ ಕೇರ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹೆಲ್ತ್ ಕೇರ್. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಡಾಕ್ಟರ್ ಮತ್ತು 2 ಕಂಪೌಂಡರ್ಸ್ ಆಲ್ ದ ಟೈಮ್ ಆನ್ ದ ಕ್ಯಾಂಪ್. ಮತ್ತು ಎಜುಕೇಷನ್, ಅಲ್ಲಿ ನಮ್ಮ ಕ್ಯಾಂಪಲ್ಲಿರೋ ಮಕ್ಕಳು, ಈ ನಮ್ಮ ಶ್ರಮಿಕರ ಫ್ಯಾಮ್ಲಿ ಅವ್ರ ಮಕ್ಕಳು ಯಾರಿರ್ತಾರೆ ಅವರಿಗೆ ಎಜುಕೇಷನ್ ನಾವೇ ಕೊಡ್ತೀವಿ. ಪ್ರೈಮರಿ ಎಜುಕೇಷನ್ 1st to 5th ಸ್ಟ್ಯಾಂಡರ್ಡ್, ಈ ಗುರುಕುಲ್ ಸ್ಟೈಲಲ್ಲಿ ನಮ್ಮ ದೇಶದ ಸಂಸ್ಕೃತಿ ಏನಿದೆ ಅದೆಲ್ಲ ಅವ್ರಿಗೆ ನಾವು ಕಲಿಸ್ಕೊಡ್ಬೇಕು ಅಂತ ಒಂದು ಆಸೆ ಇದೆ. ಯಾಕಂದರೆ ಈ ವೆಸ್ಟರ್ನ್ ಕಲ್ಚರಿಂದ ತುಂಬ ಇನ್ಫ್ಲೂಯೆನ್ಸ್ ಆಗಿ ಅಲ್ಲೂ ಇಲ್ಲ ಆಗೋಗಿದೆ ಎಜುಕೇಷನ್ ಸಿಸ್ಟಮ್ ನಮ್ಮ ದೇಶದಲ್ಲಿ. ಸೊ ಅವರಿಗೆ ಸಂಸ್ಕೃತ ಕಲಿಸಿ ಅವರಿಗೆ ನಮ್ಮ ದೇಶದ ಬಗ್ಗೆ ಇನ್ನೂ ಎಜುಕೇಟ್ ಮಾಡಬೇಕು ಅಂತ ಆಸೆ ಇದೆ. ಸೊ ಮಕ್ಕಳಿಗೂ ಎಜುಕೇಷನು. ಆಲ್ಸೋ ಒನ್ ಮೋರ್ ಥಿಂಗ್, ರೀಕ್ರಿಯೇಷನ್ ಫೆಸಿಲಿಟೀಸ್, ಪ್ಲೇ ಗ್ರೌಂಡ್, ಸ್ಪೋರ್ಟ್ಸ್ ಪ್ಲೇ ಗ್ರೌಂಡ್, ಯೋಗ, ಮೆಡಿಟೇಷನ್. ನಮಗೆ ಫಿಸಿಕಲ್ ಹೆಲ್ತ್ ಮಾತ್ರ ಅಲ್ಲ ಇಂಪಾರ್ಟೆಂಟ್. ವಿ ವಾಂಟ್ ಟು ಬ್ರಿಂಗ್ ಇನ್ ಯೋಗ, ಮೆಡಿಟೇಷನ್, ಸೊ ದ್ಯಾಟ್
ಮೆಂಟಲಿ ಅವರು ಹೆಲ್ದಿ ಆಗಿರ್ತಾರೆ ಕೆಲಸ ಮಾಡೋಕ್ಕೆ. ಸೊ ದ ಪ್ರೊಡಕ್ಟಿವಿಟಿ ವಿಲ್ ಇನ್ಕ್ರೀಸ್, ಎಫಿಷಿಯನ್ಸಿ ಈಸ್ ಮೋರ್. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ಆ ಮೇಜರ್ ಪ್ಲ್ಯಾನ್ಸ್. ನಿಮಗೆ ಇದರಿಂದ ಹೇಗೆ ಆದಾಯ ಅಥವಾ ನಿಮ್ಗೇನು ಲಾಭ ಸಿಗುತ್ತೆ ಇದರಿಂದ? ಈಗ ನಿಮ್ಮ ಲೈಫ್ ಕೂಡ ತುಂಬ ಇಂಪಾರ್ಟೆಂಟ್, ಮೇಂಟೆನೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಖರ್ಚು ಇದ್ದೇ ಇರುತ್ತೆ. ಸೊ ನೀವು ಹೇಗೆ ಅದನ್ನ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಈ ದೊಡ್ಡ ಕಂಪ್ನೀಸ್ ಯಾರಿದ್ದಾರೆ, ದೇ ಆರ್ ವಿಲ್ಲಿಂಗ್ ಟು ಪೇ ಅ ಪ್ರೀಮಿಯಮ್. ಓಕೆ, ದೇ ವಾಂಟ್ ಸಂಬಡಿ ಟು ಆರ್ಗನೈಸ್ ದಿಸ್ ಅನ್ಆರ್ಗನೈಸ್ಡ್ ಸೆಗ್ಮೆಂಟ್. ನಾವು ಡೈಲಿ ವೇಜಸ್ಗೆ ಕೊಡೋಕ್ಕೆ ಬದಲಾಗಿ ನಾವು ಮಂತ್ಲಿ ಸ್ಯಾಲರಿ ಆಗಿ ಕೊಡ್ತೀವಿ, ಅವರಿಗೆ PF ಕೊಡ್ತೀವಿ. ಹಾಗೆಲ್ಲ ಇರಬೇಕಾದ್ರೆ ದೇ ಆರ್ ವಿಲ್ಲಿಂಗ್ ಟು ಪೇ ಅ ಲಿಟಲ್ ಬಿಟ್ ಮೋರ್. ನಾವು ನಮ್ಮ ಶ್ರಮಿಕರಿಗೆ ಮಿನಿಮಮ್ ವೇಜಸ್, ಗೌರ್ಮೆಂಟು ರೂಲ್ಸ್ ಪ್ರಕಾರ ಮಿನಿಮಮ್ ವೇಜಸ್ ಏನಿದೆ ಅವ್ರು ಮಾಡೋ ಕೆಲಸಕ್ಕೆ ಅದು ನಾವು ಕೊಡ್ತೀವಿ ಮಂತ್ಲಿ ಸ್ಯಾಲರಿ ಆಗಿ. ಡೈಲಿ ವೇಜಸ್ ಅಲ್ಲ, ಮಂತ್ಲಿ ಸ್ಯಾಲರಿ ಆಗಿ. ನಾವು ಕಂಪ್ನೀಸ್ಗೆ ಒಂದು ಪ್ರೀಮಿಯಂ ಚಾರ್ಜ್ ಮಾಡ್ತೀವಿ. ಇಟ್ಸ್ ಲೈಕ್ ಅ ಸರ್ವಿಸ್ ದಟ್ ವಿ ಆರ್ ಪ್ರೊವೈಡಿಂಗ್ ಫಾರ್ ದೆಮ್. ಸೊ ನಮ್ಮ ಮಾರ್ಜಿನ್ ಅಲ್ಲೇ. ಜೊತೆಗೆ ಸಾಕಷ್ಟು ಜನರಿಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಹೇಗೆ ತಗೋಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಸೊ ತಾವು ಅದನ್ನು ಕೂಡ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ ಹೇಗೆ? Yes, we want to associate with the government. So we want to be the facilitator. ಈ ಸ್ಕೀಮ್ಸ್ ಎಲ್ಲ ಅವ್ರಿಗೆ they don't have any knowledge about the schemes. ಈಗ ಹೆಲ್ತ್ ಸ್ಕೀಮ್ಸ್ ಆಗಲಿ ಆರ್ ಎಜುಕೇಷನ್, ವೆನ್ ಕಮ್ಸ್ ಟು ಎಜುಕೇಷನ್ ಅವ್ರಿಗೆ ಅದು ಹೆಂಗೆ ಅದು ಅವೈಲ್ ಮಾಡಬೇಕು ಅದೇನು ಗೊತ್ತೇ ಇಲ್ಲ ಅವರಿಗೆ. ಸೊ ಅದು ನಾವು ಎಜುಕೇಟ್ ಮಾಡ್ತೀವಿ ಅವರಿಗೆ. ಆ್ಯಂಡ್ ವಿಲ್ ಆಲ್ಸೋ ಫೆಸಿಲಿಟೇಟ್ ದೆಮ್, ವಿಲ್ ಟೈ ಅಪ್ ವಿತ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಲ್ಸೋ ಫಾರ್ ದಟ್ ಮ್ಯಾಟರ್. ಅಷ್ಟೊಂದು ಕೆಲಸಗಳು ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಅಷ್ಟೊಂದು ಜನರಿಗೆ ಕೆಲಸ ಸಿಗೋ ಸಾಧ್ಯತೆ ಇದೆಯಾ ಬೆಂಗಳೂರಿನಲ್ಲಿ? ಇದೆ. ಆ್ಯಕ್ಚುಲಿ ಯು ವಿಲ್ ಬಿ ಸರ್ಪ್ರೈಸ್ಡ್. ದೇರ್ ಇಸ್ ಜಾಬ್ಸ್ ಇದೆ, ಕೆಲಸ ಇದೆ. ಬಟ್ ಈ ಗ್ಯಾಪ್ ಏನಂತ ಅಂದರೆ ಈ ಸ್ಕಿಲ್ ಏನಿದೆ ಅಲ್ವಾ, ಅದೇ ಗ್ಯಾಪ್. ನಮ್ಮ ದೇಶದಲ್ಲಿರೋ ಮೇನ್ ಪ್ರಾಬ್ಲಮ್ ಏನಂದರೆ ಅದು. ಸೊ ಕಂಪ್ನೀಸ್ಗೂ ಅದೊಂದು ನೀಡ್ ಇದೆ. ಸ್ಕಿಲ್ ನಾವು ಸರ್ಟಿಫೈ ಮಾಡಿಕೊಡ್ತೀವಿ. ನೀವು ಈ ಲೆವೆಲ್ ಕಾರ್ಪೆಂಟರ್ ಅಥವಾ ನೀವು ಈ ಲೆವೆಲ್ ಮೇಸನ್. ಸೊ ಸರ್ಟಿಫೈ ಮಾಡಿದಾಗ ಯು ನೋ ದಟ್ ಪರ್ಸನ್ ಇಸ್ ಸ್ಕಿಲ್ಡ್ ಇನ್ ದಟ್ ಮ್ಯಾನರ್. ಜಾಬ್ಸ್ ಇದೆ ಸರ್, ಬಟ್ ಇಟ್ಸ್ ದ ಸ್ಕಿಲ್ಲಿಂಗ್ ದಟ್ಸ್ ದ ಪ್ರಾಬ್ಲಮ್ ಇನ್ ದ ಕಂಟ್ರಿ. ಈಗಿನ ಸದ್ಯದ ಸಿಚುವೇಶನ್ನಲ್ಲಿ ಆಫ್ಟರ್ ಕೊರೋನಾ ಆದಮೇಲೆ ನಿಮಗೆ ಆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗೋದಕ್ಕೆ ಹೇಗೆ ಕಾರಣ ಆಯಿತು? ಸರ್, ದೇಶ ಅಭಿವೃದ್ಧಿ ಆಗ್ತಾ ಇದೆ. ವಿ ಆರ್ ಅ ಡೆವಲಪಿಂಗ್ ಕಂಟ್ರಿ. ತುಂಬ ಆಪರ್ಚುನಿಟೀಸ್, ತುಂಬ ಅವಕಾಶ ಇದೆ. ಅದು ಹೇಗೆ ಪಡಿಬೇಕು ಅಂತ ನಮ್ಮ ಶ್ರಮಿಕರಿಗೆ ಗೊತ್ತಿಲ್ಲ. ಅದು ಫೆಸಿಲಿಟೇಟ್ ಮಾಡೋದು, ಅದು ಹೇಳ್ಕೊಡೋದು, ಅವರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಅದು ನಮ್ಮ ಜವಾಬ್ದಾರಿ. ಯಾವ ಕಂಪ್ಲೀಟ್ ಆಗುತ್ತೆ ನಿಮ್ಮ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಯಾವಾಗ ಆಗುತ್ತೆ? ಆವಾಗಿಂದ ನೀವು ಜನರನ್ನ ಅಕಾಮಡೇಟ್ ಮಾಡ್ತೀರಿ? ಎಷ್ಟು ಜನ ನೀವು ಟಾರ್ಗೆಟ್ ಇಟ್ಕೊಂಡಿದ್ದೀರಿ ಆ್ಯಕ್ಚುಲಿ? Target is 10,000 people by the end of December 2021. That is our goal for 2021. In 5 years, ನಮ್ಮ ವಿಷನ್ ಬಂದು 1 lakh ಪೀಪಲ್ಗೆ ನಾವು ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ. ಬಟ್ our immediate target is 4,000 for March. We want to accommodate 4,000 people. ಅವರಿಗೆ ಜಾಬ್ ಎಲ್ಲ ಕೊಡಿಸಿ ರೆಡಿಯಾಗಿ ಅಕಾಮಿಡೇಷನ್ ಎಲ್ಲ ಟೌನ್ಶಿಪ್ ರೆಡಿಯಾಗಿ ಫುಲ್ ಫ್ಲೆಡ್ಜಲ್ಲಿ ರೆಡಿಯಾಗಿ ಅಕಾಮಿಡೇಟ್ ಮಾಡಬೇಕು. ಸಾಕಷ್ಟು ಜನ ನಿಮ್ಮ ಥರನೇ ಯೋಚನೆ ಮಾಡೋದು ಜನ ಇದ್ದಾರೆ ಇವತ್ತು ಸೊಸೈಟಿನಲ್ಲಿ. ಕೆಲವರು ಫ್ರೀಯಾಗಿ ವಾಲಂಟಿಯರ್ಗೆ ಬಂದು ಕೆಲಸ ಮಾಡ್ಬೋದು, ಕೆಲವರು ಟೀಚಿಂಗ್ ಕೊಡ್ಬೋದು, ಕೆಲವರು ಸ್ಕಿಲ್ಸ್ ಬಗ್ಗೆ ಟ್ರೈನ್ ಅಪ್ ಮಾಡ್ಬೋದು. ಆ ಥರದ ಜನ ನಿಮ್ಮನ್ನು ಜಾಯ್ನ್ ಆಗ್ಬೋದಾ ನಿಮ್ಮ ಜೊತೆ? Of course, sir. We are open to everybody. We are open to associate with the youth. The youth wants to see the nation develop. ಸೊ ಈ ಕಾಲೇಜ್ ಸ್ಟೂಡೆಂಟ್ಸ್ನೆಲ್ಲ ನಾವು ರಿಕ್ರೂಟ್ ಮಾಡಿ ವಾಲಂಟಿಯರ್ಸ್ ಆಗಿ ಅವ್ರನ್ನ ಎಲ್ಲ ಡಿಸ್ಟ್ರಿಕ್ಟಲ್ಲಿ ವಿಲ್ ಡಿಪ್ಲಾಯ್ ದೆಮ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ದಿಸ್ ಪ್ರಾಜೆಕ್ಟ್. ಆಲ್ಸೋ ನಾವು ಜಾಬ್ ಫೇರ್ಸ್ ಕಂಡಕ್ಟ್ ಮಾಡಬೇಕು ಅಂತ ಇದ್ದೀವಿ. ಲಾಂಚ್ ಕೂಡ ಭಾಳ ದೊಡ್ಡ ರೀತಿಯಲ್ಲಿ ಲಾಂಚ್ ಮಾಡಬೇಕಂತ ನಮ್ಮ ಪ್ಲ್ಯಾನ್ ಇದೆ. ಸೊ ವಿ ವಾಂಟ್ ದಿಸ್ ಪ್ರಾಜೆಕ್ಟ್ ಟು ರೀಚ್ ಎವ್ರಿ ಕಾರ್ನರ್ ಆಫ್ ದಿಸ್ ಸ್ಟೇಟ್, ಆ್ಯಕ್ಚುಲಿ ದ ಹೋಲ್ ಕಂಟ್ರಿ. ಬಟ್ ರೈಟ್ ನಾವು ನಮ್ಮ ಫೋಕಸ್ ಬಂದು ನಾರ್ತ್ ಕರ್ನಾಟಕ, ಉತ್ತರ ಕನ್ನಡ ಡಿಸ್ಟ್ರಿಕ್ಟು. ಸೊ ದ್ಯಾಟ್ಸ್ ಅ ಪ್ಲ್ಯಾನ್. ಫಾರ್ ಎಕ್ಸಾಂಪಲ್, ಈಗ ಒಂದು ಫ್ಯಾಮಿಲಿ ಅಂತಂದಾಗ ತಂದೆ, ತಾಯಿ, ಮಗ, ಹೆಂಡತಿ, ಮಕ್ಕಳು ಅಂತ ಇರ್ತಾರೆ. ಈಗ ಆ ಮಗ ಕೆಲಸಕ್ಕೆ ಬರೋಕ್ಕೆ ಇಷ್ಟಪಡ್ತಾನೆ, ಬಟ್ ಅವನ ಜೊತೆಗೆ ಅವ್ರು ಇಡೀ ಫ್ಯಾಮಿಲಿ ಬರೋಕ್ಕೆ ರೆಡಿ ಇರ್ತಾರೆ. ಸೊ ಅವ್ರಿಗೆ ಕೂಡ ನೀವು ಉಳ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ತೀರಾ ಹೇಗೆ? ಸರ್, ಫ್ಯಾಮಿಲಿ ವ್ಯವಸ್ಥೆ ಇದೆ ನಮ್ಮ ಟೌನ್ಶಿಪ್ಪಲ್ಲಿ. ಈ ಡಾರ್ಮೆಟ್ರೀಸ್ ಏನಿದೆ ಅದು ಸಿಂಗಲ್ ವಿಮೆನ್ ಸಿಂಗಲ್ ಮೆನ್ನಿಗೆ ಡಾರ್ಮೆಟ್ರಿ ಸ್ಟೈಲ್. ಅಂದರೆ ಒಂದು ರೂಮಲ್ಲಿ ಲೆಟ್ಸ್ ಸೇ 800 ಸ್ಕ್ವೇರ್ ಫೀಟ್ ರೂಮಲ್ಲಿ ಬಂಕ ಬೆಡ್ಸ್ ಹಾಕಿ ಅಕಾಮಿಡೇಟ್ ಮಾಡ್ತೀವಿ. ಫ್ಯಾಮಿಲೀಸ್ಗೆ ಸೆಪ್ರೇಟ್ ಯೂನಿಟ್ಸ್ ಮಾಡ್ತಾ ಇದ್ದೀವಿ. ಹೇಗಂದರೆ ಒಂದು ಸಣ್ಣ ಲಿವಿಂಗ್ ರೂಮ್, ಬೆಡ್ರೂಮ್, ಕಿಚನ್, ಬಾತ್ರೂಮ್, ಆ ಥರ ಒಂದು ಸೆಟಪ್ ಇದೆ. ಫುಡ್ ಫೆಸಿಲಿಟಿ ಏನಿದೆ ಅದು ಇವರು ಬ್ಯಾಚುಲರ್ಸ್ಗೆ ಮಾತ್ರ ಫುಡ್ ಫೆಸಿಲಿಟಿ. ಮೆನ್ ಆ್ಯಂಡ್ ವಿಮೆನ್ ಫ್ಯಾಮಿಲಿಗೆ ನಾವು ಇಫ್ ಯು ಅಸೋಸಿಯೇಟ್ ವಿತ್ ದ ಗೌರ್ಮೆಂಟ್, ದೆರ್ ಇಸ್ ಒನ್ ನೇಷನ್ ಒನ್ ರಾಷನ್ ಅಂತ ಈಗ ದೇ ರೀಸೆಂಟ್ಲಿ ಇಂಪ್ಲಿಮೆಂಟೆಡ್. ಸೊ ಇಫ್ ಯು ಟೈ ಹ್ಯಾಂಡ್ಸ್ ವಿತ್ ದ ಗೌರ್ಮೆಂಟ್, ದೇ ವಿಲ್ ಅವೇಲ್ ದಿಸ್ ಫೆಸಿಲಿಟಿ ಇನ್ ದ ಟೌನ್ಶಿಪ್. ರಾಷನ್ ಶಾಪ್ಸ್ ಇರುತ್ತೆ, ಸಬ್ಸಿಡೈಸ್ಡ್ ರೇಟ್ಸಿಗೆ ಎಲ್ಲ ಫುಡ್ ಗ್ರೇನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಫಾರ್ ಫ್ಯಾಮಿಲಿ ಅಕಾಮಿಡೇಷನ್
we make sure that they get subsidized food grains to cook. But for bachelor men and women, ನಾವು ನಾವೇ free food provide provide ಮಾಡ್ತೀವಿ. ಓಕೆ, ಕನಸೇನೋ ತುಂಬ ಅದ್ಭುತವಾಗಿದೆ ನಿಮ್ಮಿಬ್ಬರ ಕನಸು. ಬಟ್ ಈ ಕನಸಿಗೆ ಇಬ್ಬರೇ ಸಾಕಾಗಲ್ಲ, ತುಂಬ ಜನ ಸಾಥ್ ಕೊಡಲೇಬೇಕಾಗುತ್ತೆ. ಸೊ ನಿಮ್ಮ ಈ ಪ್ರಾಜೆಕ್ಟ್ಸಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ, ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ? ನಾವು ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ತುಂಬ ಜನನ ಕನ್ಸಲ್ಟ್ ಮಾಡಿದ್ವಿ. ಬಟ್ ಕಿರಣ್ ಸರ್ ಅಂತ ಒಬ್ರನ್ನ ಮೀಟ್ ಮಾಡಿದ್ವಿ ನಾವು ಸ್ಟಾರ್ಟಿಂಗ್ ಇನಿಷಿಯಲ್ ಜರ್ನಿಲಿ. ಅವರೇ ನಮ್ಮ ಫಸ್ಟ್ ಮೆಂಬರ್ ಔಟ್ಸೈಡಿಂದ ಜಾಯ್ನ್ ಆಗಿರೋರು. ಈಸ್ ಅ ಸೀರಿಯಲ್ ಆಂಟ್ರಪ್ರೆನ್ಯೂರ್. ತುಂಬ ಸಕ್ಸಸ್ಫುಲ್ ಬಿಸ್ನೆಸ್ ಮಾಡಿ ಅವರು ಸೆಲ್ ಮಾಡಿ ಮತ್ತು ತುಂಬ ಆಕ್ವಿಸಿಷನ್ ಮರ್ಜರ್ಸ್ ಆ ಥರ ದೊಡ್ಡ ಕಂಪ್ನೀಸ್ಗೆಲ್ಲ ಲೀಡ್ ಮಾಡಿದವರು. ಸೊ ಹೀ ಈಸ್ ದ ಫಸ್ಟ್ ಪರ್ಸನ್ ಆ್ಯಕ್ಚುಲಿ ವಿ ಗಾಟ್ ಆನ್ ಬೋರ್ಡ್. ಇವೆಂಚುಲಿ ರೂಪಾ ಮ್ಯಾಮ್ ನಮ್ಮ ಜಾಯ್ನ್ ಆದರು. ಶಿ ಈಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ ಇನ್ ಸ್ಕಿಲ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ವಿ ಹ್ಯಾವ್ ಅ ಸ್ಟ್ರಾಂಗ್ ಟೀಮ್ ಗೋಯಿಂಗ್ ಆನ್ ರೈಟ್ ನಾವ್. ಇವರೆಲ್ಲ 19 ವರ್ಷದ ನಂತರ ಹುಡುಗರು ನೋಡಿದ್ರೆ ಇವರೆಲ್ಲ ದೇ ಆರ್ ದಿ ಝೆಡ್ ಜನರೇಷನ್. ದೇ ಆರ್ ವೆರಿ ಮಚ್ ಕನ್ವೀನಿಯಂಟ್ ವಿತ್ ದಿ ಡಿಜಿಟಲ್ ಮೀಡಿಯಾ, ಇಟ್ ಕುಡ್ ಬಿ ವಿಡಿಯೋ, ಸೋಷಿಯಲ್ ಮೀಡಿಯಾ, ದ ಅವೇರ್ನೆಸ್ ಇಸ್ ದೇರ್. ಸೊ ಇಟ್ಸ್ ಅ ಡಿಫರೆಂಟ್ ವರ್ಕ್ ಫೋರ್ಸ್, ಡಿಫರೆಂಟ್ ಸೆಟ್ ಆಫ್ new generation of people who are coming to the workforce now. So the ISCL intention is that one, how can you really take this workforce and train them and deploy into the corporates or the manufacturing and construction industry? Look at from the manufacturing and construction industry perspective, every business is focusing on their core aspect of it, core business of it, and the manpower and the labors, then the workforce required to the manufacturing is no more for them in a core activities. So for them, providing these resources becomes extremely critical, and they need somebody like an ISCL to really stand along with them and give this workforce to them. ಉದ್ಯೋಗ ಕೊಡೋಕ್ಕೆ ಭಾಳಷ್ಟು ಜನ ಇದ್ದಾರೆ, ಇಂಡಸ್ಟ್ರೀಸ್ ಇದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, ಕನ್ಸ್ಟ್ರಕ್ಷನ್ ಕಂಪನೀಸ್, ಭಾಳಷ್ಟು ಉದ್ಯೋಗಾವಕಾಶಗಳಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಆದರೆ ಅದಕ್ಕೆ ತಕ್ಕಂತಹ ಕಾರ್ಮಿಕರನ್ನು ನಾವು ಅವರಿಗೆ ಪರಿಚಯ ಮಾಡಿಸ್ಕೊಟ್ಟು ಅವರು ಬಹಳಷ್ಟು ಕಾಲ ಅವ್ರ ಉದ್ಯೋಗದಲ್ಲಿ ಬೆಳವಣಿಗೆಯನ್ನು ಕಾಣಕ್ಕೆ ನಾವು ಅವ್ರಿಗೆ ಸಹಾಯ ಮಾಡಬೇಕು. ಅದು ಮಾಡಬೇಕಂತಂದರೆ ನಾವು ಅವ್ರಿಗೆ ಇರೋಕ್ಕೆ ಒಳ್ಳೆ ಜಾಗ, ಊಟ ವ್ಯವಸ್ಥೆ, ಅದು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ. ಯಾಕಂದರೆ ಯಾವುದೇ ಕಾರ್ಮಿಕ ತನ್ನ ಉದ್ಯೋಗವನ್ನು ಶುರು ಮಾಡಿದಾಗ ಅವರಿಗೆ ಸಿಕ್ತಂಥ ಸಂಬಳ 10,000ದಲ್ಲಿ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಅಷ್ಟು ಚೆನ್ನಾಗಿ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಬಹಳ ಕಷ್ಟ ಆಗುತ್ತೆ ಅವ್ರಿಗೆ. ನಿರಾಶೆಯಿಂದ ಅವರು ವಾಪಸ್ ಹೋಗೋ ಬಹಳಷ್ಟು ಸಂದರ್ಭಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ISCLನಲ್ಲಿ ಆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಅವರನ್ನು ಮುಂದೆ ತಂದು ಅವರಿಗೆ ಒಳ್ಳೆಯ ಒಂದು ಅಭಿವೃದ್ಧಿ, ಅವ್ರ ಕರಿಯರ್ ಗ್ರೋತ್ ಬಗ್ಗೆ ಬಹಳಷ್ಟು ಗಮನ ಕೊಟ್ಟು ಅವ್ರಿಗೆ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ನಾವು ಬಹಳಷ್ಟು ಕಾಳಜಿಯನ್ನು ವಹಿಸಿದ್ದೀವಿ. ನಿಮ್ಮ ಪ್ರಕಾರ ಲೈಫಲ್ಲಿ ಸಕ್ಸಸ್ ಅಂದರೆ ಏನು? For me, success is, I will consider myself successful when I've done something good for the society. When there is a purpose in what you're doing. So that is success according to me. ನೀವು? I think sense of fulfillment at whatever stage. Right now it's not there. Whatever stage of life. ಈ ಪ್ರಾಜೆಕ್ಟ್ ಆದ ನಂತರ ಅದು ಬರಬೇಕು ಅಂತ ಏನಿಲ್ಲ, ಬಟ್ ಆ ಫುಲ್ಫಿಲ್ಮೆಂಟ್ ಅದು ಯಾವಾಗ ಅನಿಸುತ್ತೆ ಆವಾಗ ಐ ವುಡ್ ಥಿಂಕ್ ಐ ಆಮ್ ಸಕ್ಸಸ್ಫುಲ್. ಶ್ರಮಿಕರಿಗೆ ಏನನ್ನು ಪ್ರಾಮಿಸ್ ಮಾಡ್ತೀರಿ ಇಂದುಲೇಖ ಹಾಗೇನೆ ಗೀತಾಂಜಲಿ ಅವರು? ಒಂದೊಳ್ಳೆ ಜಾಬ್ಸ್, ಒಂದೊಳ್ಳೆ ಲೈಫ್, ಒಂದೊಳ್ಳೆ ಜೀವನ, ಡೀಸೆಂಟ್ ಆಗಿರೋದು, ಡಿಗ್ನಿಟಿ, ಅವರಿಗೆ ಅವ್ರ ಅರ್ಹರು ಈ ಡಿಗ್ನಿಟಿ ಆದರೂ, ಆ ರೆಸ್ಪೆಕ್ಟ್, ಆ ಗೌರವ, ಒಂದೊಳ್ಳೆ ಜೀವನ. ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ಏನೇನು ಮಾಡೋಕ್ಕಾಗುತ್ತೆ, ಅವರು ಫುಡ್ ಆಗಲಿ, ಫೆಸಿಲಿಟೇಷನ್, ಈಗ ಅಕಾಮಿಡೇಷನ್ ಆಗಲಿ, ಸ್ಕಿಲ್ಲಿಂಗ್ ಆಗಲಿ, ಅವ್ರವ್ರ ಕರಿಯರಲ್ಲಿ ಅವ್ರು ಏನಾದರೂ ಒಂದು ಜೀವನದಲ್ಲಿ ಏನಾದರೂ ಒಂದು ಸಾಧಿಸೋಕ್ಕೆ ನಾವು ಅವ್ರಿಗೆ ಅವಕಾಶ ಮಾಡಿಕೊಡೋದು ಅದು ನಮ್ಮ ಕರ್ತವ್ಯ ಅಂತ ನಾನು ಅನ್ಕೊತೀನಿ. ಸಾಕಷ್ಟು ಜನ ಅನ್ಕೊಂಡಿರ್ತಾರೆ ನಮಗೆ ಕೆಲಸ ಇಲ್ಲ, ಮನೆ ಇಲ್ಲ, ಊಟ ಇಲ್ಲ, ಜೀವನ ಮುಗಿದೋಯ್ತು ಅಂತ ಸಾಕಷ್ಟು ಜನ ಈಗಾಗಲೇ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಿ? ಜಾಬ್ಸ್ ತುಂಬ ಅವಕಾಶ ಇದೆ ಸರ್. ಸೊ ವಿ ಆರ್ ಮೇಕಿಂಗ್ ಶೋರ್ ದಟ್ ವಿ ಆರ್ ಬ್ರಿಡ್ಜಿಂಗ್ ದಟ್ ಗ್ಯಾಪ್. So we are understanding employers' need and then trying to bridge that gap. So ಇದಕ್ಕೇನು ಕಷ್ಟ ಇಲ್ಲ, ದಿಸ್ ಇಸ್ ನಾಟ್ ಅ ಬಿಗ್ ಪ್ರಾಸೆಸ್. ನಮ್ಮ ಹೆಲ್ಪ್ಲೈನ್ ನಂಬರ್ ಇದೆ, ದೇರ್ಸ್ ಅ ವೆಬ್ಸೈಟ್, ದೇರ್ಸ್ ಆಲ್ಸೋ ಇಮೇಲ್ IDs ಮೆನ್ಷನ್ಡ್. ಏನೇ ಇದ್ದರೂ, ವಾಟ್ ಎವರ್ ಎನ್ಕ್ವೈರೀಸ್ ಏನೇ ಇದ್ದರೂ, ದೇ ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಅಸ್. ಸಾಕಷ್ಟು ಜನ ಬಡವರಿಗೆ ವೆಬ್ಸೈಟ್ಸ್ ಆಗಲಿ ಅಥವಾ ಇವೆಲ್ಲ ಅವರಿಗೆ ಅವಕಾಶ ಸಿಗೋದಿಲ್ಲ. ಬಟ್ ಅವ್ರು ಹೇಗೆ ನಿಮ್ಮನ್ನು ಸಂಪರ್ಕ ಕಾಲ್ ಮಾಡ್ಬೋದು ಸರ್. ವಿ ಹ್ಯಾವ್ ಅ ಟೋಲ್ ಫ್ರೀ ನಂಬರ್. ಅವ್ರು ಅದಕ್ಕೆ ಕಾಲ್ ಮಾಡಿ ಏನೇ ಎನ್ಕ್ವೈರಿ ಇದ್ರೂ ವಿ ಆರ್ ರೆಡಿ ಟು ಆನ್ಸರ್ ಅಟ್ ಎನಿ ಟೈಮ್. ಥ್ಯಾಂಕ್ ಯು ಸೋ ಮಚ್ ಗೀತಾಂಜಲಿ ಅವರೇ, ಹಾಗೆಯೇ ಇಂದುಲೇಖ ಅವರೇ. ತಾವು
ಸಾಧನೆ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಂಥ ಕ್ಷೇತ್ರ ಸಮಾಜ ಸೇವೆ. ಈ ಮೂಲಕ ಸಮಾಜಕ್ಕೆ ನಿಮ್ಮಿಂದ ಸಾಕಷ್ಟು ಕೊಡುಗೆಗಳು ಸಿಗಲಿ, ತಾವು ಕಂಡಂಥ ಎಲ್ಲ ಕನಸುಗಳು ಕೂಡ ನನಸಾಗಲಿ ಅಂತ ನಾನು ಕೂಡ ಪ್ರೀತಿಯಿಂದ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.